ಬಿಬಿಎಂಪಿಯಲ್ಲಿ ಎಲ್ಲಾ ವಲಯಗಳಿಗೂ ಕೂಡ 8 ವಲಯಗಳಲ್ಲಿ ಬಹುತೇಕವಾಗಿ ಎಲ್ಲಾ ವಿಭಾಗಗಳಿಗೂ ಕೂಡ ಟೀಮ್ಗಳಿದೆ. ಅದಕ್ಕೆ ಸಂಬಳ ಕೂಡ ಕೊಡ್ತಾರೆ. ಆದ್ರೆ ಇವರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾಯಿ ಹಿಡಿಯೋದ್ರಿಂದ ಹಿಡಿದು ಮರ ಏನಾಗ್ತಾ ಇದಾವೆ ಮರಗಳನ್ನ ಒಣಗಿರೋದನ್ನ ತೆಗೆಯೋದ್ರ ಬಗ್ಗೆ. ಆದ್ರೆ ಇಲ್ಲಿ ಮೊನ್ನೆ ಅಷ್ಟೇ ಒಂದು ಪಾರ್ಕ್ನಲ್ಲಿ ಮಲಗಿದಂಥ ವ್ಯಕ್ತಿ ಮರ ಬಿದ್ದುಬಿಟ್ಟು ಸಾವನ್ನಪ್ಪಿಬಿಟ್ಟಿದ್ದ, ಕೊಂಬೆ ಬಿದ್ದು. ಈಗ ಅಂಥದ್ದೇ ಪ್ರಕರಣ ಈಗ ಇನ್ನೊಂದು ನಡೆದಿದೆ. ಪಾಪ ಈ ಮಗು ICUನಲ್ಲಿ ಚಿಕಿತ್ಸೆ ಪಡಿತಾ ಇದೆ. ಹೇಗಾಯ್ತು ಈ ಮಗುಗೆ? ಎಲ್ಲಿ ಮರದ ಕೊಂಬೆ ಬಿತ್ತು? ಅದರ ವರದಿ ಇದೆ ನೋಡಿ. ಶಾಲೆಗೆ ಹೋಗ್ತಿದ್ದ ಬಾಲಕನ ಮೇಲೆ ಬಿದ್ದ ಕೊಂಬೆ. ಬಾಲಕನ ಸ್ಥಿತಿ ಗಂಭೀರ, ICUನಲ್ಲಿ ಚಿಕಿತ್ಸೆ. ಕಳೆದ 1 ತಿಂಗಳ ಹಿಂದೆ ಬೆಂಗಳೂರಿನ ನವರಂಗ ಪಾರ್ಕ್ನಲ್ಲಿ ಮಲಗಿದ್ದ ವ್ಯಕ್ತಿಯ ಮೇಲೆ ಮರ ಬಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಬೆಂಗಳೂರಿನ ಜಯಮಹಲ್ನ ನಂದಿದುರ್ಗ ರಸ್ತೆಯಲ್ಲಿ ಶಾಲೆಗೆ ಹೋಗ್ತಾ ಇದ್ದ ಬಾಲಕನ ಮೇಲೆ ಬೃಹತ್ ಮರದ ಕೊಂಬೆ ಬಿದ್ದಿದೆ. ಬೆಳಗ್ಗೆ 8 ಗಂಟೆಯ ವೇಳೆಗೆ ದುರ್ಘಟನೆ ನಡೆದಿದೆ. ನಂದಿದುರ್ಗ ನಿವಾಸಿಯಾದ ಜೋಕೋಬ್ ಲೋಯಿಸ್ ಗಾಯಾಳು ಬಾಲಕ. ಮರ ಬಿದ್ದು ಬಾಲಕನ ಸ್ಥಿತಿ ಗಂಭೀರವಾಗಿದ್ದು ಮಹಾವೀರ ಜೈನ್ ಆಸ್ಪತ್ರೆಯ ICUನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಮಗನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ నందిదుర్గ ರೋಡಲ್ಲಿ ಯಾವುದೋ ಮರದ ಕೊಂಬೆ ಕಟ್ಟಾಗಿ ಮೇಲೆ ಬಿತ್ತು. ಮೇಲೆ ಬಿದ್ದ ತಕ್ಷಣ ನಾನು ಕೆಳಗಡೆ ಬಿದ್ದೆ. ನಮ್ಮ ಮಗನು ಹೆಂಗ್ ಬಿದ್ದ ಏನೋ ನನ್ಗೆ ಪ್ರಜ್ಞೆನೇ ಇಲ್ಲ, ಬಿದ್ದಿದ್ದಾನೆ. ಬೈಕ್ನಲ್ಲಿ ತೆರಳುತ್ತಿದ್ದ ತಂದೆ ಡೇವಿಡ್ ಹೆಲ್ಮೆಟ್ ಹಾಕಿದ್ದ ಪರಿಣಾಮ ತಂದೆಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆದ್ರೆ ಬಾಲಕನ ಮೇಲೆ ಮರ ಬಿದ್ದ ತಕ್ಷಣ ಪ್ರಜ್ಞೆ ತಪ್ಪಿದ್ದಾನೆ. ಸ್ಥಳೀಯರು ಕೂಡಲೇ ಬಾಲಕನನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಘಟನೆಯ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಸಂಬಂಧಿಕರು, ಸ್ಥಳೀಯರು ಘಟನೆಗೆ ಬಿಬಿಎಂಪಿ ನೇರ ಹೊಣೆ ಅಂತ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇದೆಲ್ಲ ಫಾರೆಸ್ಟ್ ಅವರಾಗಲಿ ನಮ್ಮ ಬಿಬಿಎಂಪಿ ಅವರು, ಮೇನ್ ಫಾರೆಸ್ಟ್ ಅವರು ಪ್ರತಿಯೊಂದು ಮರನೂ ಚೆಕ್ ಮಾಡಬೇಕು. ಅವ್ರ ಕರ್ತವ್ಯ ಅದು. ಹಸಿ ಮರ ಬಿದ್ದಿದೆ ಅಂದರೆ ಲೆಕ್ಕ ಮಾಡಿ. ಇವತ್ತು ಮಗುನೇ ಆಗಲಿ ತಂದೆನೇ ಆಗಲಿ, ಸಪೋಸ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ಜವಾಬ್ದಾರಿ ಯಾರು ತಗೊತಾರೆ? ಅವರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇದುವರೆಗೂ ಏನು ಹೇಳಿಲ್ಲ. ಅವ್ರ ತಂದೆಗೂ ಕೆಲಸ ಇಲ್ಲ ಪಾಪ. 9 ವರ್ಷ ಮಗ, 4th ಸ್ಟ್ಯಾಂಡರ್ಡ್ ಓದ್ತಾ ಇದೆ. ಮಗು ಸ್ವಲ್ಪ ಅನ್ಕಾನ್ಶಿಯಸ್. ಬಿಬಿಎಂಪಿ ಅರಣ್ಯ ಅಧಿಕಾರಿಗಳು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಬಿದ್ದ ಮರ ತೆರವು ಮಾಡಿದ್ದಾರೆ. ಜೊತೆಗೆ ಆಸ್ಪತ್ರೆಗೆ ಭೇಟಿ ನೀಡಿ ತಂದೆ ತಾಯಿಗೆ ಧೈರ್ಯವನ್ನ ಹೇಳಿ ಆಸ್ಪತ್ರೆಯ ವೆಚ್ಚ ಭರಿಸೋದಾಗಿ ತಿಳಿಸಿದ್ದಾರೆ. ಬೀಳೋ ಮರಗಳನ್ನ ತೆರವು ಮಾಡಿದ್ದೇವೆ, ಮತ್ತೊಮ್ಮೆ ಗುರುತು ಮಾಡಿ ತೆರವು ಮಾಡ್ತೀವಿ ಅಂದಿದ್ದಾರೆ. ಮಾವಿನ ಮರದಿಂದ ಒಂದು ಹಸಿ ಬ್ರಾಂಚು ಆಕಸ್ಮಿಕವಾಗಿ ಬ್ರಾಂಚ್ ಬಿದ್ದಾಗ ಮಗುಗೆ ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಈಗ ಜೈನ್ ಹಾಸ್ಪಿಟಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ನಡೀತಾ ಇದೆ. ಹಸಿ ಮರದ ರೆಂಬೆ ಆಕಸ್ಮಿಕವಾಗಿ ಬಿದ್ದಿರೋ ರೆಂಬೆ ಅದು. ಯಾವುದು ಮಳೆ ಇಲ್ಲ, ಗಾಳಿ ಇಲ್ಲ, ಏನೂ ಇಲ್ಲ. ಆಕಸ್ಮಿಕವಾಗಿ ರೆಂಬೆ ಮುರ್ಕೊಂಡು ಬಿದ್ದಿದೆ. ಹಸಿ ರೆಂಬೆ ಎಲ್ಲ ಮಾಡಿದ್ರೆ ನಮ್ಗೆ ಯಾವ್ದು ಗಮನ ಬರ್ತದೆ, ಸಾರ್ವಜನಿಕರು ಯಾವ ದೂರು ಕೊಡ್ತಾರೆ, ನಮ್ಮ ಗಮನಕ್ಕೆ ಬಂದಿದ್ದೆಲ್ಲ ಅದು ಒಣಗಿರೋ ಬ್ರಾಂಚ್ಗಳು, ಡ್ರೈ ಬ್ರಾಂಚ್ಗಳು ತೆಗಿತಾ ಇದೆ. ಒಟ್ಟಾರೆ ಬಾಲಕನ ತಲೆಗೆ ತೀವ್ರ ಗಾಯ ಆಗಿದ್ದು ಆಪರೇಷನ್ ಮಾಡಬೇಕಾಗಿದೆ. ಗಾಯಾಳು ಬಾಲಕ ಗುಣಮುಖನಾಗಿ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.